ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ಬೋದು, ನಾನು ಇದನ್ನು ಈ ಒಂದು ಕಾಳನ್ನು ತೊಗೊಂಡಿದ್ದೇನೆ. ಬಿಳಿದು ದೊಡ್ಡ ಅಲಸಂದೆ ಕಾಳು, ಇದು ತುಂಬ ಒಳ್ಳೆಯದು. ಮತ್ತು ನೀವು ನೋಡ್ಬೋದು, ಇದು ನಾನು ಸ್ಮಾಲ್ದೊಂದು ಈ ಥರ ಕುಂಬಳಕಾಯಿ ತೊಗೊಂಡು ನೋಡ್ರಿ. ಇದನ್ನು ನಾನು ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ನಾನು ಇವಾಗ ಕಟ್ ಮಾಡ್ಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ. ಈಗ ನೋಡ್ಬೋದ್ರಿ, ನಮ್ಮದು ಇದು ನಾನು ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು ಇದು ಬೇಯಿಸ್ಕೊಂಡಿದ್ದೊಂದು ನಮಗೆ ಇದ್ರದ್ದು ಪಲ್ಯ ಮಾಡೋಕ್ಕೆ ಸ್ವಲ್ಪನೇ ಕಾಯಿ ತುರಿ, ಒಂದು ಕಾಲು ಪೀಸಷ್ಟು ಕಾಯಿ ತುರಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ. ಈಗ ನಾವು ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ. ಈಗ ನಾವು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀವಿ ರೀ. ಇವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕೋಣ. ಸ್ವಲ್ಪ ಆಯಿಲು, ನೀವು ಬೇಕಿದ್ರೆ ಆಯಿಲು ಜಾಸ್ತಿ ಹಾಕ್ಕೋಬೋದು. ನಾವು ಸ್ವಲ್ಪ ಅಷ್ಟು ಕಡಿಮೆನೇ ಹಾಕೋದು ಆಯಿಲು. ಇವಾಗ ಸ್ವಲ್ಪ ಇದಕ್ಕೆ ಜೀರಿಗೆಯನ್ನು ಹಾಕ್ತೀನಿ ರೀ, ಸ್ವಲ್ಪನೇ ಕರಿಬೇವು ಸೊಪ್ಪು. ಈಗ ಇದು ಒಂದು ಸ್ವಲ್ಪ ಬಾಡಿಸ್ಕೊಂಡ್ರಿ. ಈಗ ಇದಕ್ಕೆ ಸ್ವಲ್ಪನೇ ನಾವು ಇದಕ್ಕೆ ಒಣ ಕೊಬ್ಬರಿ, ಹಸಿ ತೆಂಗಿನಕಾಯಿ ತುರಿಯನ್ನು ಈ ಥರ ಹಾಕಿ ಬಾಡಿಸ್ಕೋಬೇಕು. ಸ್ವಲ್ಪ ಇದು ಕೆಂಪಗಾಗಬೇಕು. ಈಗ ಒಂದು ಸ್ವಲ್ಪನೇ ಒಂದು 4-5 ಮೆಂತ್ಯಕಾಳು. ಇದನ್ನು ಆಪ್ಷನ್ನು, ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದು ಟೇಸ್ಟು ಚೆನ್ನಾಗಿರುತ್ತೆ ರೀ. ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ನಾವು ಬಾಡಿಸ್ಕೊಳ್ಳೋಣ. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಈಗ ನಾವು ಹಾಕಿದ್ದು ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈ ಟೈಮ್ನಲ್ಲೇ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದ ಕುಂಬಳಕಾಯಿ ಇದನ್ನು ಹಾಕೋತೀವಿ. ಸ್ವಲ್ಪ ಹಾಕೊಂಡು ಬಾಡಿಸ್ಕೊಳ್ಳೋಣ. ಈಗ ನೋಡ್ಬೋದು, ನಮ್ಮದು ಸ್ವಲ್ಪನೇ ಇದಕ್ಕೆ ಅರಿಶಿಣವನ್ನು ಹಾಕೊಂಡ್ರಿ. ಇದು ತುಂಬ ಬೇಗ ಆಗುತ್ತೆ. ನಾವು ಕಾಳೊಂದು ವಿಸಿಲ್ ಮಾಡಿಸ್ಕೊಂಡ್ರೆ ಸಾಕ್ರಿ, ಕಾಳು ಚೆನ್ನಾಗಿ ಬೆಂದಿರುತ್ತೆ. ಇದು ಒಂದು ಸ್ವಲ್ಪ ಬೇಗನೆ ಬೇಯುತ್ತೆ, ನೋಡ್ಬೋದು ನೀವು. ಇದು ನಾವು ಇವಾಗ ಒಂದು ಸ್ವಲ್ಪ ಬಾಡಿಸ್ಕೊಂಡಿದ್ದೇವೆ ರೀ. ಈಗ ಇದಕ್ಕೆ ನಾವು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕಿದೆ ನೋಡ್ರಿ. ಈಗ ಇದಕ್ಕೆ ಒಂಚೂರು ನೀರನ್ನು ಸೇರಿಸ್ಕೊಂಡು, ನೀರಂದರೆ ನಾನು ಕಾಳು ಬೇಯಿಸ್ಕೊಂಡಿದ್ದೆ ನೋಡಿರಿ, ಅದೇ ನೀರನ್ನು ಹಾಕೋತಿದ್ದೇನೆ. ನಾವು ತೊಗೊಂಡಿದ್ದೇವಲ್ಲ ಪಲ್ಯ ಮಾಡಬೇಕಂತೇಳಿ, ಆ ಕಾಳನ್ನೇ ನೀರನ್ನು ಬೇಯಿಸಿದ್ದು ತೊಗೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಅರ್ಧ ಬೇಯಿಸೋಣ. ಇವಾಗ ನೋಡ್ಬೋದು, ನಾನು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ರೀ. ಈಗ ಇದಕ್ಕೆ ನಾವು ಕಾಯನ್ನು ತುರಿದಿಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಹಾಕ್ಕೊಳ್ಳೋಣ. ಇದು ರುಬ್ಬಕ್ಕೆ ತುಂಬ ನೈಸ್ ಏನು ರುಬ್ಬೋದು ಬೇಡ್ರಿ, ಸ್ವಲ್ಪನೇ ಲೈಟಾಗಿ ಸ್ವಲ್ಪ ತರಿನೇ ಇರಬೇಕಾಗುತ್ತೆ. ಈಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ನಮ್ಗೆ ಚೆನ್ನಾಗಿ ಒಣಗಿದೆ, ಬೇಗನೆ ಪುಡಿ ಆಗುತ್ತೆ. ಈ ನಿಮ್ಮದು ಸ್ವಲ್ಪ ಮೆಣಸಿನ್ಕಾಯಿ ಮೆತ್ತಗಿತ್ತು ಅಂದರೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ಜೀರಿಗೆ ಮತ್ತು ಉಪ್ಪು, ಇದು ರುಬ್ಬಕ್ಕೆ ನಮಗೆ. ಈಗ ಇದಕ್ಕೆ ನೀರು, ನಾವು ಕಾಳು ರುಬ್ಬಿದ್ದಿದೆ ನೋಡ್ರಿ, ಅದನ್ನು ಸ್ವಲ್ಪ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು, ನಮ್ಮದು ಇದು ಸ್ವಲ್ಪ ಬೆಂದಿದೆ ರೀ. ನಾವು ಇದಕ್ಕೇ ಚೂರು ಕಾಳನ್ನು ಸೇರಿಸ್ಕೊಳ್ಳೋಣ. ಚೂರು ಕಾಳನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ. ಮುಚ್ಚಿ ಸ್ವಲ್ಪ ಬೇಯಿಸ್ಕೊಂಡ್ರಿ. ಸ್ವಲ್ಪ ತರಿನೇ ಇದೆ. ಈಗ ಇದನ್ನು ನಾವು ಸಾಂಬಾರಿಗೆ ಹಾಕೋಣ. ಈಗ ನಮ್ಗೆ ನೋಡೋಣ. ಇವಾಗ ನಾವು ರುಬ್ಬಿದ್ದು ಮಸಾಲೆ ಇದಕ್ಕೆ ಹಾಕೊಳ್ಳೋಣ್ರಿ. ಈಗ ನೋಡ್ಬೋದು, ನಮ್ಮದು ಇದನ್ನು ಚೆನ್ನಾಗಿ, ಇದು ರೊಟ್ಟಿಗೆ, ಪಲ್ಯಗೆ ಮತ್ತು ನೀವು ಅನ್ನಕ್ಕೂ
ಸೈಡಲ್ಲಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ರೀ. ಚಪಾತಿಗೆ ಅದಕ್ಕೂ ಚೆನ್ನಾಗಿರುತ್ತೆ. ನೋಡ್ಬೋದು ನಮ್ಮದು ಎಲ್ಲನೂ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ಬೋದು ನೀವು ನಮ್ಮದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಬಂದಿದೆ. ಈಗ ನೋಡ್ಬೋದು ನಮ್ಮದು ಪಲ್ಯ ರೆಡಿ ಆಗಿದೆ. ಇವಾಗ ನಾವೀಗ ಕೊನೆಯದಾಗಿ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ನಾನು ಇದನ್ನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತೀನಿ ರೀ. ನೋಡ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮದು ಆಯಿತು. ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ್ರೆ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇವಾಗ ನಮ್ಮದು ಪಲ್ಯ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ, ಟೇಸ್ಟ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ.